ಬರುವುದು ದುಸ್ಸಗುಣ ಯಾರ ಕೇಳಿ ಏನ ಮಾಡ್ದೆ ನರಿಗಳಲ್ಲಿ ಕೂಗುತ್ತಿರದು ಬಿರುಸಿನಿಂದ ಗಾಳಿ ಬೀಸೆ ನರಿಗಳಲ್ಲಿ ಕೂಗುತ್ತಿರದು ಬಿರುಸಿನಿಂದ ಗಾಳಿ ಬೀಸೆ ಕರುಗಳನ್ನು ಅಗ್ನಿಸುವುದಲ್ಲೇ ಬರಿದೇನು ತಿಳಿಯದಾಯ್ತೆ ಬರಿದೇನು ತಿಳಿಯದಾಯ್ತೆ ಬರುವುದು ದುಸ್ಸಗುಣ ಯಾರ ಕೇಳಿ ಏನ ಮಾಡ್ದೆ ಯಾರ ಕೇಳಿ ಏನ ಮಾಡ್ದೆ ಬರುವುದು ದುಸ್ಸಗುಣ ಘೋರವಾದ ಗುಡ್ಡ ಕಪ್ಪಿಯೋ ದಾರಿಯಲ್ಲಿ ಕೂಗುತ್ತಿರದು ಘೋರವಾದ ಗುಡ್ಡ ಕಪ್ಪಿಯೋ ದಾರಿಯಲ್ಲಿ ಕೂಗುತ್ತಿರದು ಬರಿ ಊರಗ ಅಡ್ಡ ಬರಲು ಬರಿದೇನು ತಿಳಿಯದಾಯ್ತ ಬರಿದೇನು ತಿಳಿಯದಾಯ್ತ ಬರುವುದು ದುಸ್ಸಗುಣ ಯಾರ ಕೇಳಿ ಏನ ಮಾಡ್ದೆ ಯಾರ ಕೇಳಿ ಏನ ಮಾಡ್ದೆ ಬರುವುದು ದುಸ್ಸಗುಣ ಸಹೋದರ ಶ್ರೀರಾಮಚಂದ್ರನನ್ನು ಕರೆತರಲು ದೂತರನ್ನು ಕಳಿಸಿಕೊಟ್ಟವರಲ್ಲವೇ? ಹೌದು ಅಣ್ಣ. ಸಹೋದರ, ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ? ಅಗ್ರಜ, ಅಂತ ವೇದನೆಯನ್ನು ನನಗೆ ತಿಳಿಸಬರದೇ ಅಣ್ಣ. ಸಹೋದರ, ವಿವಾಹ ರಾತ್ರಿಯಾಗಿ ಹೋಗುತ್ತಿರುವಾಗ ಒಂದು ದುಸ್ಶಬ್ದವು ಕೇಳಿಬಂತು. ಆ ಶಬ್ದವನ್ನೇ ಹಿಂಬಾಲಿಸುತ್ತಾ ಓಡಿದನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕರು ವಸ್ತ್ರಹೀನನಾಗಿ ಮಗು ಭರತ ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡರು. ಎದ್ದು ನೋಡುವುದರೊಳಗೆ ಎಲ್ಲವೂ ಶೂನ್ಯ. ಆ ದಿವಸ ಶ್ರೀರಾಮಚಂದ್ರ ಪಟ್ಟಾಭಿಷೇಕಕ್ಕೆ ತಳಿಲು ತೋರಣಗಳು ಅಲಂಕೃತವಾಗಿಲ್ಲ, ಮಂಗಳ ವಾದ್ಯವು ಕೇಳಿ ಬರುತ್ತಿಲ್ಲ, ಸುಮಂಗಲರಾಗಲಿ ಸುವಾಸಿನರಾಗಲಿ ಯಾರೊಬ್ಬರು ಕಾಣುತ್ತಿಲ್ಲವಲ್ಲ. ಈ ಅಯೋಧ್ಯವನ್ನು ನೋಡಿದರೆ ಕಾಗೆ ಗುದ್ದಾದಿಗಳ ಮಸಣದಂತೆ ವಾಸವಾಗುತ್ತಿದೆ. ಎನಿದನ್ನ ನಿನ್ನ ಸಗುಂದ ಅರಮನೆಯೊಳ್ಳು ಎನಿದನ್ನ ನಿನ್ನ ಸಗುಂದ ಅರಮನೆಯೊಳ್ಳು ಜನರು ಮರಗೊತ್ತಿದ್ದ ಮನದೆ ಜನರು ಮರಗೊತ್ತಿದ್ದ ಮನದೆ ದುರಿತ ತಿಳಿದು ಅಣ್ಣ ಎನಿದಣ್ಣ ನಿನ್ನ ಸಗುಂದ ಅರಮನೆಯೊಳ್ಳು
ಭೀಕರದೊಳು ಕಗು ಧ್ವನಿಯು ಭೀಕರದೊಳು ಕಗು ಧ್ವನಿಯು ಭೀಕರದೊಳು ಸ್ವರ್ಗದಿಂದ ತೋರುವುದು ಎನಿದಣ್ಣ ನಿನ್ನ ಸೆಗೊಸ ಅರಮನೆಯೊಳು ಅಣ್ಣ ನಾವೀಗಲೇ ಪುರಪ್ರವೇಶವನ್ನು ಮಾಡಿದರೆ ವಿಷಯವು ತಾನಾಗಿ ತಿಳಿಯುವುದು ಅಣ್ಣ. ಸಹೋದರ, ನಿನ್ನ ಮಾತು ನಿಜ. ಈ ಗುರುಪ್ರವೇಶವನ್ನು ಮುಂದೆ ಮಾಡೋಣ. ನಡೆ ಸಹೋದರ, ನಡೆಯಣ್ಣ. ನಿನ್ನ ಮಾತನ್ನು ಕೇಳಿ ನಾನಿಂದ ಮೋಸ ಹೋದೆನು. ಬರುಡು ಭೂಮಿಯಲ್ಲಿ ಬಾಳುವಳಗಿದು ಬರುಡು ಭೂಮಿಯಲ್ಲಿ ಬಾಳುವಳಗಿದು ಪತಿಯನ ಗೆಲಿಸಿದೆಯೊಳಗೆ ಪಾಪಿಯಾದೆನು. ಪತಿಯನ ಗೆಲಿಸಿದೆಯೊಳಗೆ ಪಾಪಿಯಾದೆನು. ಹಣತೆಯಾರಿತು ಹಣೆಯವರ ಅಳಿತು ನನ್ನ ಕೈಯಾರೆ ನನ್ನ ಸೌಭಾಗ್ಯವನ್ನೇ ಕಳೆದುಕೊಂಡೆ. ಪ್ರಾಣೇಶ್ವರ, ನನ್ನ ಅಪರಾಧವನ್ನು ಮನ್ನಿಸಿ ಸ್ವಾಮಿ, ಮನ್ನಿಸಿ. ಅಮ್ಮ ಮಾ ಅಮ್ಮ ಮಾ ಅಮ್ಮ ಮಾ ಸಹೋದರ, ಅತಿ ಪ್ರೀತಿಯಿಂದ ಆಚರಿಸುತ್ತಿದ್ದ ನಮ್ಮ ತಾಯಿಯೂ ಕಾಣುತ್ತಿಲ್ಲವಲ್ಲ. ಓ, ಇಲ್ಲೇ ಇರುವೆ ಅಮ್ಮ, ನಮಸ್ಕರಿಸುವೆ ಅಮ್ಮ. ಕುಮಾರರೇ, ನಿಮಗೆ ಮಂಗಳವಾಗಲಿ. ಅಮ್ಮ, ಏನಮ್ಮ ಇದು? ಈ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತಿದೆ. ಸದಾ ನಿನ್ನ ಮಂದಿರದಲ್ಲಿ ಇರುತ್ತಿದ್ದ ಜನಕರಲ್ಲಿ, ರಾಮ ಲಕ್ಷ್ಮಣರಲ್ಲಿ, ಸೀತೆ ಮಾತವರಲ್ಲಿ ಯಾರೊಬ್ಬರೂ ಕಾಣುತ್ತಿಲ್ಲವಲ್ಲಮ್ಮ. ಕುಮಾರ, ಆ ವಿಚಾರವನ್ನು ನಾನೇನೆಂದು ಹೇಳಲಿ? ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು ಮಗನೇ, ಪರಲೋಕಕ್ಕೆ. ಭಾರವಾಗಿ ಜನಿಸಿದೆ ಜನಕ 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 ಭಾರವಾಗಿ ಜನಿಸಿದೆ ಜನಕ 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 ಕಡೆಗೂ ನಮ್ಮ ನಗಲಿ ಪರಲೋಕವನ್ನು ಸೇರಿದೆಯಾ ತಂದೆ? ಅಮ್ಮ, ಜನಕನ ಮರಣಕ್ಕೆ ನೀನು ಹೇಗೆ ಕಾರಣಳಾದೆ ತಾಯಿ? ಕುಮಾರ, ನಾನೇ ಕಾರಣ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡೆನು.
ಏನೆಂಬುದಾಯಿ ತಾಯಿ? ಒಂದನೇ ವರಕ್ಕೆ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ಆ ಪಟ್ಟಾಭಿಷೇಕ ನಿನಗಾಗಬೇಕೆಂದೆನು. ಎರಡನೇ ವರಕ್ಕೆ ರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರುಮುಡಿಯನ್ನುಟ್ಟು ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುವಂತೆ ಕೇಳಿದೆನು. ತಂದೆಯ ಮಾತನ್ನು ನೆರವೇರಿಸುವುದಕ್ಕಾಗಿ ರಾಮ ಲಕ್ಷ್ಮಣ ಸೀತೆ ಸಮೇತರಾಗಿ ವನವಾಸಕ್ಕೆ ಹೋದರು. ಅದೇ ವಸನದಲ್ಲಿ ನಿನ್ನ ತಂದೆಯವರು ಸ್ವರ್ಗಸ್ಥರಾದರು ಮಗನೇ. ಆ ಜನಕ ಏನು ಜನಕನ ಮರಣಕ್ಕೆ ನೀನು ಕಾರಣಳೆ ಏನಂದೆ? ನನ್ನಣ್ಣ ರಾಮಚಂದ್ರನು ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂದು ಕೇಳಿದವಳು ಕೈಕೆಯೇ? ಸಂದೇಹವೇ? ಈ ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ಅಲ್ಲವೇ? ಛೀ ಪಾಪಾತ್ಮಳೆ! ಕುಮಾರ, ನೀನು ಈ ಭರತನ ತಾಯಿಯಲ್ಲ, ರಘುಕುಲ ವಂಶಘಾತಕಿ. ನನ್ನಣ್ಣ ರಘುರಾಮಚಂದ್ರ ನಿನಗೆ ಬೇರೆಯವನಾದನೆ. ನಿನ್ನನ್ನು ಈಗ ಬಿಟ್ಟಿದೆ. ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರಿಗೂ ನಿನ್ನಂತ ದುರ್ಬುದ್ಧೇ ಪಾರ್ಥವಾಗುವುದು. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಮನಸ್ಸಿನ ಕೋರವನ್ನು ಶಾಂತಪಡಿಸಿಕೊಳ್ಳುವೆನು. ನಿಲ್ಲುವಣ್ಣ, ನಿಲ್ಲು. ಮಾತೆಯ ಕೊಲ್ಲುವರೆ ಮಾನಿತಾನೆ, ಮಾತೆಯ ಕೊಲ್ಲುವರೆ ಮಾನಿತಾನೆ. ನೀತಿವಂತನು ನೀನು ಪಾತನಾಗಿದೆ ಏಕೆ? ನೀತಿವಂತನು ನೀನು ಪಾತನಾಗಿದೆ ಏಕೆ? ಮಾತೆಯ ಕೊಲ್ಲುವರೆ ಮಾನಿತಾನೆ. ನಿನ್ನ ವಂಶ ಭೂಪನ ಮನವರಿತವಲ್ಲ, ನಿನ್ನ ವಂಶ ಭೂಪನ ಮನವರಿತವಲ್ಲ. ನಿನ್ನ ವಂಶ ಭೂಪನ ಮನವರಿತವಲ್ಲ. ಕುಲನಾಶ ಮಾಡಿ ಜನಕಾರ್ಯದೈತವಲ್ಲ, ಕುಲನಾಶ ಮಾಡಿ ಜನಕಾರ್ಯದೈತವಲ್ಲ. ಮಾತೆಯ ಕೊಲ್ಲುವರೆ ಮಾಡಿದ್ದಾನೆ. ನಿನ್ನ ವಂಶ ಭೂಪನ ಮನವರಿತವಲ್ಲ, ನಿನ್ನ ವಂಶ ಭೂಪನ ಮನವರಿತವಲ್ಲ. ಮಾತೆಯ ಕೊಲ್ಲುವರೆ ಮಾಡಿದ್ದಾನೆ, ಮಾಡಿದ್ದಾನೆ, ಮಾಡಿದ್ದಾನೆ. ಶಾಂತನಾಗುವಣ್ಣ. ಮಾತೃವದೆ ಮಾ ಪಾಪಕರ. ನಾವೀಗಲೇ ಹೋಗಿ ಅಣ್ಣ ರಾಮಚಂದ್ರನ ತರೆತಂದು ಪಟ್ಟಾಭಿಷೇಕ ಮಾಡೋಣ. ಸರಿಯಾಗಿ ಹೇಳಿದೆ ಸಹೋದರ. ಪಾಪಿಷ್ಟೆಯಾದ ಇವಳನ್ನು ಕೊಂದು ಈ ಖಡ್ಗಕ್ಕೆ ಕುಂದನ್ನು ತರುತ್ತಿದ್ದೆ. ಶ್ರೀ ಯತ್ಯವನ್ನು ನನ್ನಣ್ಣ ಯೇಸುವನು ತೀರಿ ಹೋದ ರಾಯರನ್ನು ಮತ್ತೆ ಬರೆಸಲು ಸಾಧ್ಯವಿಲ್ಲ. ನಡೆ ಸಹೋದರವು ಹೊರಡೋಣ. ಕುಮಾರ, ಮಗು ಭರತ, ನನ್ನ ಮಾತನ್ನು ಕೇಳಿ ಪಟ್ಟಾಭಿಷಿಕ್ತರಾಗಿ ಸಿಂಹಾಸನವೇರಿ ರಾಜ್ಯಭಾರ ಮಾಡು ಕಂದ. ಛೀ ಪಾಪಾತ್ಮಳೆ! ನಾನು ಪಟ್ಟಾಭಿಷೇಕನಾಗಲೇ ನರವರನಾದ ನನ್ನಣ್ಣ ಶ್ರೀರಾಮಚಂದ್ರನನ್ನು ನಗರದಿಂದಾಚೆಗೆ ಕಳಿಸಿ ನಾನು ಪಟ್ಟಾಭಿಷೇಕನಾಗಲೇ? ರಾಮನಿಲ್ಲದ ಅರಮನೆ ರಾಮನಿಲ್ಲದ ಅರಮನೆ ರವಿಯಿಲ್ಲದ ಆಕಾಶವನ್ನು ತೆರವೆ
ಅನಂತರಕ್ಕೆ ಅವಲಕ್ಷಣವಿದಾಯಿತೆ ರಾಮ ರಾಮ ರಾಮಚಂದ್ರ ರಾಮ ಮಾತೆ ಸೀತೆಯ ನಗಲಿ ಭಾಗ್ಯರಹಿತರಾದೆವು ನಾವು ಸೌಮಿತ್ರಿ ಒದಗಿದ ರಾಮ ಸೇವ ಭಾಗ್ಯ ಈ ಪಾಪಿ ಭರತನ ಪಾಲ್ಗೆ ಬರದಾಯ್ತೆ ರಾಮ ರಾಮ ರಾಮಚಂದ್ರ ರಾಮ ನನ್ನಣ್ಣ ಶ್ರೀರಾಮಚಂದ್ರನಿಲ್ಲದ ಈ ಅರಮನೆ ನನಗೆ ಪಾಳು ಮನೆಗೆ ಸಮಾನ. ನನ್ನಣ್ಣ ಶ್ರೀರಾಮಚಂದ್ರನಿಲ್ಲದ ಈ ನೆಲ ಪಾಳ ಮಣ್ಣಿಗೆ ಸಮಾನ. ಪತಿಯನ್ನು ಪರಲೋಕ ವಾಸಿಯಾಗಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ಈ ಮುಖವನ್ನು ನೋಡಬೇಡ, ತೋರಿಸಬೇಡ. ನಡ ಸಹೋದರ. ಸರಿ ಅಣ್ಣ. ಭರತ ನನ್ನ ಮಾತನ್ನು ಕೇಳಿಕಂದ. ಶ್ರೀರಾಮಚಂದ್ರವನ್ನು ದರ್ಶನವಾಗಲಿಲ್ಲವಲ್ಲ, ಅವರನ್ನು ಕಾಣದೆ ನಾವು ಹಿಂದಿರುಗುವಂತಿಲ್ಲ. ಹೌದು ಅಣ್ಣ, ಮುಂದಿಟ್ಟ ಹೆಜ್ಜೆನೋ ಹಿಂದಿರುಗದು ಬೇಡ. ನಡಿ, ಎಲ್ಲಿಯಾದರೂ ಸರಿ ಹುಡುಕಿ ನೋಡೋಣ. ಎಲ್ಲಿರುವೆ ರಾಘವ ರಾಮಚಂದ್ರ ರಾಮ ಎಲ್ಲಿರುವೆ ರಾಘವ ಕಾನನ ಮಾಧ್ಯದಿ ಎಲ್ಲಿರುವೆ ರಾಘವ ಕಾನನ ಮಾಧ್ಯದಿ ಅಲೆದಲೆದು ಅಡವಿಯಲೊಂದು ಅಲೆದಲೆದು ಅಡವಿಯಲೊಂದು ಅಲೆದು ಅಲೆದುನ್ನ ಅಡವಿಯಲೊಂದು ಅಲ ಅಲೆದು ಅಲೆದುನ್ನ ಅಡವಿಯಲೊಂದು ಒಳಗುತ್ತಲಿರುವೆ ಉದಾರಿಯು ಕಾಣದೆ ಬಳಗುತ್ತಲಿರುವೆವು ಬಳಗುತ್ತಲಿರುವೆ ಉದಾರಿಯು ಕಾಣದೆ ಬಳಗುತ್ತ ಇರುವೆವು ದಾರಿಯು ಕಾಣದೆ ಬಳಗುತ್ತಲಿರುವೆವು ದಾರಿಯು ಕಾಣದೆ
ತಾಯಿಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ನಂತರ ಮುಂದೆ ಹೊರಡೋಣ. ಆಗಲಿ ಅಣ್ಣ. ಸುರನರ ಸೇವಿಕೆ ವರಗಂಗೆ, ಸುರನರ ಸೇವಿಕೆ ವರಗಂಗೆ, ಪರಮ ಪಾವನೆ ಕರುಣಾಂತರಂಗೆ, ಪರಮ ಪಾವನೆ ಕರುಣಾಂತರಂಗೆ, ಸುರನರ ಸೇವಿಕೆ ವರಗಂಗೆ. ಹರನ ಶಿರದಿಂದ ಹರಿದೆ ಹರನ ಶಿರದಿಂದ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ. ಹರನ ಶಿರದಿಂದ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ. ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲವೂ ಧರಿಸಿದೆ ತಾಯಿ. ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲವೂ ಧರಿಸಿದೆ ತಾಯಿ. ನಿರುಪಮ ಧರಿಸದೆ ನಿನ್ನನ್ನು ಅನುದಿನ, ನಿರುಪಮ ಧರಿಸದೆ ನಿನ್ನನ್ನು ಅನುದಿನ ನಿರಂತರವು ಸ್ಮರಿಸುವೆನು ಅನುದಿನವು. ಸುರನರ ಸೇವಿಕೆ ವರಗಂಗೆ, ಪರಮ ಪಾವನೆ ಕರುಣಾಕರಂಗೆ, ಪರಮ ಪಾವನೆ ಕರುಣಾಕರಂಗೆ, ಸುರನರ ಸೇವಿಕೆ ವರಗಂಗೆ ವರಗಂಗೆ ವರಗಂಗೆ. ವಂದಿತೆ ಸುರಗಂಗೆ ಮಂದ ಸ್ಮಿತದಿಂದ, ವಂದಿತೆ ಸುರಗಂಗೆ ಮಂದ ಸ್ಮಿತದಿಂದ, ಸಕಲ ಜೀವಕ್ಕೂ ನೀನೆ ಅಮೃತ ವರ್ಷಿಣಿ. ಸುರಗಂಗೆ ಮಂದ ಸ್ಮಿತದಿಂದ, ಸಕಲ ಜೀವಕ್ಕೂ ನೀನೆ ಅಮೃತ ವರ್ಷಿಣಿ. ಅಮ್ಮ
ಅಮ್ಮ 14 ವರ್ಷ ವಾಸವನ್ನು ಪೂರೈಸುವ ತನಕ ನಮಗೆ ಯಾವ ಕಷ್ಟಗಳು ಬಾರದಂತೆ ಅನುಕ್ಷಣ ನಮ್ಮನ್ನು ಕಾಪಾಡು ತಾಯಿ. ನಿಜ ಸೀತಾ, ನಿನ್ನ ಮಾತು ಸತ್ಯ. ಪರಮ ಪಾವನೆಯಾದ ಗಂಗಾ ಮಾತೆಯ ಕರುಣೆಯು ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿ. ಹಾಗೂ ಗುಹರಾಜನು ಇತ್ತಲೇ ಬರುತ್ತಿದ್ದನು. ಪ್ರಭು, ಇದೊಂದು ನಮಸ್ಕರಿಸುವುದು. ಗುಹನೆ, ನಿನಗೆ ಮಂಗಳವಾಗಲಿ. ರಾಮಚಂದ್ರ ಪ್ರಭು, ಗುಹನೆ, ತಮ್ಮ 14 ವರ್ಷ ವನವಾಸದ ವಾರ್ತೆಯನ್ನು ಕೇಳಿ ನನಗೆ ಸಹಿಸಲಾರದಷ್ಟು ದುಃಖವಾಯಿತು. ರಾಮಚಂದ್ರ, ನಿಮ್ಮ 14 ವರ್ಷ ವನವಾಸವನ್ನು ಈ ನಮ್ಮ ಶೃಂಗಬೇರಪುರದಲ್ಲಿ ಕಾಲ ಕಳೆಯುತ್ತಾ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಇದು ಬೇಡಿಕೊಳ್ಳುವುದು. ರಾಮಚಂದ್ರ, ಗುಹನೆ, ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವೆನಾದ್ದರಿಂದ ಈ 14 ವರ್ಷಗಳ ಕಾಲ ವನವಾಸ ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನಿನಗೆ ನಮಗೆ ಸಹಾಯ ಮಾಡುವ ಇಚ್ಛೆ ಇದ್ದರೆ ಈಗೋ ಇಲ್ಲಿ ಕಾಣುವ ಈ ಗಂಗಾ ನದಿಯಿಂದಾಚೆಗೆ ನಮ್ಮನ್ನು ದಾಂಟಿಸಿಬಿಡು. ನಿನಗೆ ಪುಣ್ಯ ಬರುತ್ತದೆ. ರಾಮಚಂದ್ರ ಪ್ರಭು, ಈ ಭವಸಾಗರವನ್ನೇ ದಾಟಿಸುವ ನಿಮಗೆ ಈ ಸಣ್ಣ ನದಿಯನ್ನು ದಾಟಿಸುವ ಸುಯೋಗವು ನನಗೆ ದೊರಕಿತ್ತಲ್ಲ, ನಾನೇ ಧನ್ಯ. ರಾಮಚಂದ್ರ, ಧನ್ಯ. ಹಿಂದೆ ತಾವು ಮಿಥಿಲಾ ನಗರಕ್ಕೆ ಹೋಗುತ್ತಿರುವಾಗ ತಮ್ಮ ಪಾದ ಸ್ಪರ್ಶಕ್ಕೆ ಒಂದು ಕಲ್ಲು ಸೋಕಿ ಅದು ಎಣ್ಣಾಯಿತಂತೆ. ನನ್ನ ದೋಣಿಯಲ್ಲಾದರೂ ಸಣ್ಣ ಪುಟ್ಟ ಕಲ್ಲುಗಳು ಬಹಳವಾಗಿರುವವು. ಅವೆಲ್ಲ ತಮ್ಮ ಪಾದಕ್ಕೆ ಸೋಕಿ ಅವೆಲ್ಲ ಹೆಣ್ಣಾದರೆ ಈ ಬಡವರ ಗತಿಯೇನು ಪ್ರಭು? ಗುಹನೆ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನನ್ನ ಪಾದಗಳನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಬಯಕೆ? ಹಾಗಲಿ ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ಹಾಗೆ ಆಗಲಿ ಪರಮಾತ್ಮ.
ಕೊಡಿ ಕೊಡಿ ಅದ
ಶಾಂಭವಿ ಮೋಚನೆ ಗೈದ ಅಗಲ್ಯ ಶಾಂಭವಿ ಮೋಚನೆ ಗೈದ ಶ್ರೀರಾಮನ ಪೂಜಿಸಿ ಹರಾಧಿಸಿ ಪೂಜಿಸಿ ಹರಾಧಿಸಿ ಧನ್ಯನಾದೆನ ಜನ 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 ರಾಮಾಧವ ಜನಕೀಯ ರಮಣನ ಜಾನಕೀಯ ರಮಣನ ಜಾನಕೀಯ ರಮಣನ ರಾಮಚಂದ್ರ ಪ್ರಭು ಪೂಜಿಸಿದಾಯಿತು. ನಾವೇನು ಸಿದ್ಧಪಡಿಸಿ ಬರುತ್ತೇನೆ. ಕ್ಷಣಕಾಲ ನಿಲ್ಲಿ ಪ್ರಭು. ಆಗಬಹುದು. ಹೋಗೋಣ. ನಡೆಯಿರಿ, ಹೋಗೋಣ. ನಡೆ ಸೀತಾ. ಹಿಂಗಾಮಿಯ ಧನ್ಯನಾದೆ ಹಿಂಗಾಮಿಯ ಧನ್ಯನಾದೆ ರಾಮ ರಾಮ ಹಿಂಗಾಮಿಯ ಧನ್ಯನಾದೆ ಹಿಂಗಾಮಿಯ ಧನ್ಯನಾದೆ ರಾಮ ರಾಮ ಭವಸಾಗರ ದಾಟಿಸುವ ಯುವರೊಮ್ಮೆ ದಾಟಿಸುವೆ ಭವಸಾಗರ ದಾಟಿಸುವೆ ಯುವರೊಮ್ಮೆ ದಾಟಿಸುವೆ ಭಯ ದೂರ ರಘುರಾಮನ ಭಯ ದೂರ ರಘುರಾಮನ ಬರದಿ ನದಿಯ ದಾಟಿಸುವೆ ಬರದಿ ನದಿಯ ದಾಟಿಸುವೆ ಹಿಂಗಾಮಿಗೆ ಧನ್ಯನಾದೆ ಹಿಂಗಾಮಿಗೆ ಧನ್ಯನಾದೆ ರಾಮ ರಾಮ ದೇವ ದೇವ ನೀನಂದವ ಸಿರಿಯಂದದಿ ಪಾಲಿಸುವೆ ದೇವ ದೇವ ನೀನಂದವ ಸಿರಿಯಂದದಿ ಪಾಲಿಸುವೆ ಭಯ ದೂರ ರಘುರಾಮನ ಭಯ ದೂರ ರಘುರಾಮನ ಬರದಿ ನದಿಯ ದಾಟಿಸುವೆ ಬರದಿ ನದಿಯ ದಾಟಿಸುವೆ ಹಿಂಗಾಮಿಗೆ ಧನ್ಯನಾದೆ ಹಿಂಗಾಮಿಗೆ ಧನ್ಯನಾದೆ ರಾಮ ರಾಮ ಲಕ್ಷ್ಮಣ, ಅಣ್ಣ. ಅದು ಅತ್ತ ನೋಡು. ಕೆಂದುಳು ಎದ್ದು ನಭೋಮಂಡಲವನ್ನು ಮುತ್ತಿರುವುದು. ತುರಗಗಳ ಕರಪಟದಿಂದ ಕೆಂದುಗಳನ್ನು ನೋಡಿದರೆ ಯಾರೋ ರಾಜಪುತ್ರರು ಭೇಟಿಗಾಗಿ ಬಂದಿರುವುದು ಎಂದು ತೋರುತ್ತದೆ. ಹೋಗಿ ನೋಡಿ ಬಾ ಸಹೋದರ. ನೋಡಿ ಬರುತ್ತೇನೆ ಅಣ್ಣ. ಸೀತಾ, ಅಣ್ಣ, ಮತ್ಯಾರು ಅಲ್ಲಣ್ಣ, ದಾಯಾದಿ ಮಾತ್ಸರ್ಯದಿಂದ ಭರತ ಶತ್ರುಘ್ನರೇ ನಮ್ಮ ಮೇಲೆ ಯುದ್ಧಕ್ಕಾಗಿ ಬರುತ್ತಿದ್ದರು. ತಾವು ಅಪ್ಪಣೆ ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ಅಲ್ಲಿಯೇ ಧ್ವಂಸ ಮಾಡಿ ಬರುತ್ತೇನೆ. ಶಾಂತನಾಗು ಸಹೋದರ. ಭರತನ ಸೋದರ ಪ್ರೇಮವನ್ನು ನೀ ಹರಿಯೆ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು ಅಥವಾ ನಮ್ಮಲ್ಲಿ ಕ್ಷಮೆ ಯಾಚನೆಯಾಗಿ ಬರುತ್ತಿರುವನು ತಿಳಿದು ನೋಡೋಣ. ಆಗಲಿ ಅಣ್ಣ. ನಮಸ್ಕರಿಸಿ ಅಣ್ಣ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಭರತ, ಕ್ಷೇಮವೇ? ಸೇಮನಿಂದ ಇರೋಣ ಅಣ್ಣ. ಇಲ್ಲೇ ಇರ್ಲಿ. ಏನಣ್ಣ, ಪಟ್ಟ ಪೀತಾಂಬರ ಉಟ್ಟು ಮುತ್ತು ರತ್ನಗಳನ್ನು ತೊಟ್ಟು ರಕ್ತ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀವು ಈ ಅರಣ್ಯವನ್ನು ವಾಸ ಮಾಡುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಅಣ್ಣ. ಸಹೋದರ, ಅರಮನೆಯ ವಾಸಕ್ಕಿಂತಲೂ ಈ ಅರಣ್ಯವಾಸವೇ ನನಗೆ ಸುಖಕರವಾಗಿರುವುದು. ಅದಿರಲಿ, ನೀವು ಮಾವನ ಮನೆಯಿಂದ ಯಾವಾಗ ಬಂದಿರಿ? ನಿನ್ನೆ ಬಂದವಣ್ಣ. ಅಲ್ಲಿ ಎಲ್ಲರೂ ಕುಶಲವೇ? ಎಲ್ಲರೂ ಸೇಮದಿಂದ ಇರುವರಣ್ಣ. ಭರತ,
ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ನನ್ನ ಮನಸ್ಸು ಆತುರಪಡುತ್ತಿರುವುದು. ಎಲ್ಲರ ಯೋಗಕ್ಷೇಮವನ್ನು ಕೇಳುತ್ತೇನೆ. ಹೇಳುವೆಯಾ ತಮ್ಮ? ಹೇಳಿವೆ ಅಣ್ಣ. ಮೊದಲನೆಯದಾಗಿ ನಮಗೆ ಅಕಾರ ಒಕಾರ ಮಕಾರಗಳ ರಸಪಾನ ಮಾಡಿಸಿ ಸಪ್ತ ಋಷಿಗಳಲ್ಲಿಯೇ ಶ್ರೇಷ್ಠರೆನಿಸಿಕೊಂಡ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೇ ಭರತ? ಕ್ಷೇಮದಿಂದ ಇರುವರಣ್ಣ. ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರು ತಾನೆ? ಕ್ಷೇಮದಿಂದ ಇರುವರಣ್ಣ. ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನೂ ಹಾಡದೆ ಮೌನವಾಗಿ ಕಳುಹಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ದೇವಿಯವರು ಕ್ಷೇಮದಿಂದಿರುವರೇ ಭರತ? ಕ್ಷೇಮದಿಂದ ಇರುವರಣ್ಣ. ನವ ಮಾಸಗಳು ಹೆತ್ತು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಲಾಗದ ಸಂಕಷ್ಟದಲ್ಲಿ ಬೀಳ್ಕೊಟ್ಟ ನನ್ನ ಎತ್ತ ತಾಯಿ, ನನ್ನ ಭಾಗ್ಯ ಜನನಿ ಕ್ಷೇಮದಿಂದಿರುವರೇ ಭರತ? ಕ್ಷೇಮದಿಂದ ಇರುವರಣ್ಣ. ಈ ರಾಮನಿಗೆ ಆರಾಮ ವನವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕ್ಷೇಮದಿಂದಿರುವರೇ ಭರತ? ಅವರ ಕ್ಷೇಮಕ್ಕೆ ಕುಂದೇನಣ್ಣ. ಭರತ ಹೀಗೆ ಬಾ, ಹೇಳು ಭರತ. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಚಚ್ಚದೆಯ ನಮ್ಮನ್ನ ನಾಗರನ್ನು ಸುಮಂತ್ರರನ್ನು ಪಡೆದುದಲ್ಲದೆ ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಪಡೆದು ಹಿಂದೆ ದೇವಾಸುರರ ಯುದ್ಧದಲ್ಲಿ ದಶ ದಿಕ್ಕುಗಳಲ್ಲಿಯೂ ಒಬ್ಬನೇ ರತಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾನು ದೇವತೆಗಳಿಂದಲೇ ದಶರಥ ದಶರಥ ಎಂದು ಬಿರುದಾಂಕಿತವನ್ನು ಪಡೆದ ನಮ್ಮ ಪೂಜ್ಯ ಜನಕರು ಕ್ಷೇಮದಿಂದಿರುವರೇ ಭರತ? ಅವರ ಭರತ ತಂದೆಯವರು ಕ್ಷೇಮದಿಂದಿರುವರು ತಾನೆ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಲ್ಲಣ್ಣ. ಅಂದರೆ ಏನು ಹೇಳುತ್ತಿರುವೆ ಭರತ? ಅಣ್ಣ, ನೀವು ಅರಣ್ಯವನ್ನು ಬಿಟ್ಟು ಬಂದಂತರ ದುಃಖವನ್ನು ತಾಳಲಾರದೆ ದುಃಖವನ್ನು ತಾಳಲಾರದೆ ಪರಲೋಕ ವಾಸಿ ಆದರಣ್ಣ. ಜನಕ, ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದೆಯ. ನಿಮ್ಮಗಳ ಅಂತಿಮ ಕಾಲದಲ್ಲಿ ನಾವುಗಳು ನಿಮ್ಮ ಬಳಿಯಲ್ಲಿದ್ದು ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯವೂ ನಮ್ಮ ಹಣೆಯಲ್ಲಿ ಬರೆಯಲಿಲ್ಲ. ಅಯ್ಯೋ ವಿಧಿ. ಭರತ, ಶತ್ರುಘ್ನ, ನೀವೇ ಪುಣ್ಯಶಾಲಿಗಳಪ್ಪ. ಜನಕನ ಮರಣ ಕಾಲದಲ್ಲಿ ಅವರ ಸನಿಹದಲ್ಲಿದ್ದು ಅವರ ಸೇವೆ ಮಾಡಿರುವಿರಿ. ನೀವೇ ಭಾಗ್ಯವಂತರೂ ಸಹೋದರರೇ, ನೀವೇ ಭಾಗ್ಯವಂತರು. ಅಣ್ಣ, ಆ ಭಾಗ್ಯವು ನಮಗೂ ಇಲ್ಲದಂತೆ ಆಯಿತಣ್ಣ. ಏನು ಭರತ? ಜನಕನ ಮರಣ ಕಾಲದಲ್ಲಿ ನೀವು ಸಹ ಬಳಿಯಲ್ಲಿರಲಿಲ್ಲವೇ? ಅಯ್ಯೋ ಜನಕ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ
ಕೆಚ್ಚೆದೆಯ ನಮ್ಮಂತ 4 ಸುಪುತ್ರರನ್ನು ಪಡೆದ ನಿಮಗೆ ನಿಮ್ಮ ಅವಸಾನ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? ನಾವೆಂತ ನಿರ್ಭಾಗ್ಯ ಪುತ್ರರು, ನಾವೆಂತ ನಿರ್ಭಾಗ್ಯ ಪುತ್ರರು. ಭರತ, ನಡೆದು ಹೋದುದರ ಬಗ್ಗೆ ಚಿಂತಿಸಿ ಫಲವಿಲ್ಲ. ನೀನಿನ್ನು ನಡೆಯತಮ್ಮ. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ಮಾತೆಯ ಆಜ್ಞೆಯ ಪ್ರಕಾರ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡು. ನಡೆ ಭರತ, ನಡೆ. ನಾನಾಗೆ ಆತ್ಮ ಸಂತೋಷದಿ ನೀವಿಲ್ಲದ ಅರಮನೆಯಲ್ಲಿ ನಾನೂ ಸುಧಾ ಇರಲಾರೆ ಅಣ್ಣ. ನೀವು ಬಂದು ಪುರಜನ ಪರಿಜನರೆಲ್ಲರಿಗೂ ಸಂತೋಷವನ್ನು ಪಡಿಸಬೇಕು ಬಾಣ. ಭರತ, ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಸಿಂಹಾಸನ, ನನಗೆ ವನವಾಸ. ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿದ್ದೇನೆ. ಅದೂ ಅಲ್ಲದೆ ನಿನಗೆ ಬಂದಿರುವ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ ಭರತ. ಅಣ್ಣ, ನಾನಾಗೆ ಆತ್ಮ ಸಂತೋಷದಿಂದ ಬುಟ್ಟಿಕೊಡುತ್ತಿರುವಾಗ ದತ್ತಾಪಹಾರ ದೋಷ ಎಲ್ಲಿಂದ ಬರುವುದಣ್ಣ? ಭರತ, ನೀನು ಏನೇ ಹೇಳಿದರೂ ಇದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ನನ್ನೊಂದು ಕೋರಿಕೆನಾರು ನೆರವೇರಿಸಿಕೊಡು. ಹೇಳು ಭರತ, ಖಂಡಿತವಾಗಿಯೂ ನೆರವೇರಿಸಿಕೊಡು. ನಿಮ್ಮ ಪಾದಿಕೆಗಳನ್ನು ಕೊಡಿ. ನಂದಿ ಗ್ರಾಮದಲ್ಲಿಟ್ಟು ಅವುಗಳಿಗೆ ಪಟ್ಟಾಭಿಷೇಕ ಮಾಡಿ ನಾವು ನೆಪ ಮಾತ್ರಕ್ಕೆ ರಾಜ್ಯವನ್ನು ಆಡುತ್ತೇವೆ. ಆದರೆ 14 ವರ್ಷ ವನವಾಸ ಮುಗಿದ ಮರುದಿನವೇ ನಮಗೆ ನೀವು ದರ್ಶನ ಕೊಡದೆ ಹೋದರೆ ನಾವು ಅಗ್ನಿ ಪ್ರವೇಶ ಮಾಡುತ್ತೇವೆ. ಭರತ, ಈ ಮಾತು ನಿಮ್ಮ ಪಾದದಾಣೆಗೂ ಸತ್ಯವಣ್ಣ. ಭರತ, ಶಾಂತನಾಗು ಭರತ, ಶಾಂತನಾಗು. ನಿಮ್ಮಂತಹ ಸಹೋದರರನ್ನು ಪಡೆದ ನಾನೇ ಧನ್ಯನು. ಆಗಲಿ, ನಿನ್ನಿಷ್ಟದಂತಾಗಲಿ. ಈ 14 ವರ್ಷಗಳ ವನವಾಸವು ಮುಗಿದ ಮರುದಿನವೇ ನಾನು ನಿನಗೆ ದರ್ಶನವನ್ನು ನೀಡುತ್ತೇನೆ. ಆಗಬಹುದೇ? ಆಗಬಹುದಣ್ಣ. ತೆಗೆದುಕೊಳ್ಳಿ ಪಾದುಕೆಗಳನ್ನು. ಅಣ್ಣ, ಧನ್ಯವಾದರು ಅಣ್ಣ. ಶುಭವಾಗಲಿ ಸಹೋದರರು. ಪವನ ಪರಂರಾಮ ಶ್ರೀರಾಮ, ಪವನ ಪರಂರಾಮ ಶ್ರೀರಾಮ, ರಘುವಂಶ ಸೋಮ ನಿನ್ನ ಮಣ್ಣ ನಾಮ. ರಘುವಂಶ ಸೋಮ ನಿನ್ನ ಮಣ್ಣ ನಾಮ. ಭಕ್ತರ ಪಾಲಿಪ ಜನರಿಗೆ ಸೋಮ, ಭಕ್ತರ ಪಾಲಿಪ ಜನರಿಗೆ ಸೋಮ. ಕಾದಿರುವೆ ಬಾರೋ, ಕಾದಿರುವೆ ಬಾರೋ, ಕಾದಿರುವೆ ಬಾರೋ, ಕಾದಿರುವೆ ಬಾರೋ. ಸೀತಾರಾಮ ಶ್ರೀ ರಘುರಾಮ, ಸೀತಾರಾಮ ಶ್ರೀ ರಘುರಾಮ, ಪವನ ಪರಂರಾಮ ಶ್ರೀರಾಮ ಶ್ರೀರಾಮ. ಭರತನ ಭ್ರಾತೃವಾತ್ಸಲ್ಯವನ್ನು ಏನೋ ಅರಿಯದೆ ದುಡುಕಿದೆನಣ್ಣ, ನನ್ನನ್ನು ಕ್ಷಮಿಸಿಬಿಡಿ. ಚಿಂತೆ ಇಲ್ಲ. ಈ ಪ್ರದೇಶವು ಅಯೋಧ್ಯ ನಗರಕ್ಕೆ ಸಮೀಪದಲ್ಲಿರುವುದರಿಂದ ಪ್ರಜೆಗಳು ಆಗಾಗ ಬಂದು ತೊಂದರೆ ಕೊಡಬಹುದು. ಹಾಗಾಗಿ ದಂಡಕಾರುಣ್ಯವನ್ನು ಕುರಿತು ಪ್ರವೇಶ ಮಾಡೋಣ. ನಡೆಯಿರಿ. ಆಗಲಿ ಅಣ್ಣ. ನಡೆ ಸೀತಾ. ಆಗಲಿ ಸ್ವಾಮಿ. About a 10, I should fuck her in the Benz.